ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂತಂದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹೇಮಾವತಿ ಶುಗರ್ ಕಾರ್ಖಾನೆ ಹಾಗೂ ಚಾಮುಂಡೇಶ್ವರಿ ಶುಗರ್ ಕಾರ್ಖಾನೆ ಎಷ್ಟು ನಮಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ, ಎಷ್ಟು ನಮ್ಮ ಕಣ್ಮುಂದೆ ಆಡಳಿತ ಮಂಡಳಿ ಇರ್ಬೋದು, ವಿರೋಧ ಪಕ್ಷದಲ್ಲಿರ್ಬೋದು, ನಮ್ಮ MLA ಇರ್ಬೋದು, ಜನರಲ್ ಬಾಡಿಲಿ ಭಾರಿ ಸೀರಿಯಸ್ ಆಗಿ ಮಾತಾಡಿದಾಗ ಯಾಕ್ರಿ ಸಕ್ಕರೆ ಕೊಟ್ಟಲ್ಲ 25 kg ಅದರಲ್ಲೂ ನಮ್ಮ ದುಡ್ಡಲ್ಲಿಂದಾಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ನಾವು ಕೊಡೋಕ್ಕೆ ಬರಲ್ಲ, ದುಡ್ಡನ್ನು ತೆಗಿಬರಕ್ಕಿಲ್ಲ ಅಂತ ಇವರೆಲ್ಲ ಹಾಕಿಕೊಡಿ. ಆಯಿತು, ಅದಕ್ಕೊಂದು ಗೌರವ ಕೊಟ್ಟು ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನರ್ಗೆ ಇನ್ನೂರಿಗೆ ಏನೂ ಕೊಟ್ಟೇ ಇಲ್ಲ. ಆಯಿತು, ಪರವಾಗಿಲ್ಲ, ದುಡ್ಡು ತೆಗಿಲ್ಲ ಅಂತ ಹೇಳಿ ನಮಗೆ ಗೊತ್ತಿಲ್ಲದ ಕಣ್ಣು ಮುಚ್ಚಲ್ಲೇ ಹಾಡಿ ಪೊಲೀಸ್ ಇಲಾಖೆಗೆ ಬುಲೋರ ಕೊಟ್ಟರಲ್ಲ. ಇದು ಯಾರು ದುಡ್ಡಪ್ಪ? ಇದಕ್ಕೆ ಎಲೆಕ್ಷನ್ ಅಡ್ಡಿ ಬಂದಲ್ವ? ಇದು ರೈತರು ಅಡ್ಡಿ ಮಾಡಿಲ್ವ? ನಿಮ್ಮ ಇಷ್ಟ ಬಂದ ಸರ್ವಾಧಿಕಾರಿನ ಕೊಡಿ, ಸಂತೋಷ, ನಾವಿಲ್ಲ ಅಂತಲ್ಲ, ಕೊಡ್ಬೇಕು, ರೀತಿ ಬೇಕಲ್ಲ. ನಮಗೆ 25 kg ಅಕ್ಕಿ ಕೊಡೋಕ್ಕೆ ಅಲ್ಲ, ಸಕ್ಕರೆ ಕೊಡೋಕ್ಕೆ ನಿಮ್ಗೆ ಅಡ್ಡಿ ಬಂತು, ಬುಲೋರ ಕೊಡೋಕ್ಕೆ ಅಡ್ಡಿ ಬಿಡಿ, ಕೊಡ್ರಿ. ಇನ್ನೂ ಒಂದು ಕೊಡಿ, ಹೊಳೆನ್ಸ್ಪುರಕ್ಕೊಂದು, ಚನ್ನರಾಯಪಟ್ಟಣಕ್ಕೊಂದು ಆಂಬುಲೆನ್ಸ್ ಕೊಡಿ, ನಾವು ಒಪ್ಕೋತೀವಿ. ಆಂಬುಲೆನ್ಸ್ ಅಲ್ಲೇ ನಿಲ್ಲಿಸಿ, ಹೇಮಾವತಿ ಆಫೀಸ್ ಹತ್ರ ನಿಲ್ತ್ಕೊಳ್ಳಿ, ತೊಂದರೆ ಇಲ್ಲ. ಆ ಭಾಗದಲ್ಲಿ ಸುಮಾರು ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ, ಕೊಡ್ಬೇಕಲ್ಲ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ತಾವುಗಳು. ಆಮೇಲೆ ಜನರಲ್ ಬಾಡಿಯಲ್ಲಿ ಹೇಳಿದ್ರಿ, ಕಬ್ಬನ್ನ ನಮ್ದು 20 ತಿಂಗಳಾಗ್ತಿದೆ, ಸರ್ಕಾರ ನಿರ್ಣಯ ತಗೊಂಡ್ರೆ ಆಗಸ್ಟ್ ತಿಂಗಳಲ್ಲಿ ಕಬ್ಬರಿಬೇಕು ಅಂತ ನಮ್ಮ ಸ್ಟಾಪ್ ಮಾಡಿ ಅಂದ್ಬಿಟ್ಟು ಈ ವರ್ಷ 20 ತಿಂಗಳು 22 ತಿಂಗಳು ಕಬ್ಬರಿದ್ದಾರೆ. ರೈತರು ಅನುಭವಿಸಿದ್ರಲ್ಲ, ಸಿಕ್ಕಾಬಿಟ್ಟೆ ಅನುಭವಿಸಿದ್ರಲ್ಲ, ಅದಕ್ಕೆ ಯಾರು ಹೊಣೆ ಸ್ವಾಮಿ? ಆಯಿತು, ಜನರಲ್ ಬಾಡಿಯಲ್ಲಿ ನಾವು ಕರ್ಕೊಬಂದು ಕಮಿಷನ್ ಹತ್ರ ಮತ್ತು ಸರ್ಕಾರದ ಹತ್ರ ಮಾತಾಡ್ಕೊಂಡು ಆರ್ಡ್ರ್ ಮಾಡಿಸ್ಕೊಬರ್ತೀವಿ ಅಂತ ನೀವು ನಮ್ಮ ಜೊತೆ ಹೇಳಿದ್ರಲ್ಲ. ರೈತ ಸಂಘದವರು ಕರ್ಕೊತೀವಿ, ಬಾಡಿಲಿ ಇದ್ರಲ್ಲ ನೀವು ಮಾಮೂರು ಡೈರೆಕ್ಟ್ರುಗಳು, ಅಧ್ಯಕ್ಷರು, ನಿಮ್ಮನ್ನು ಕರ್ಕೊಂಡೋಗಿ ಆರ್ಡ್ರ್ ಮಾಡಿಸ್ಕೊಬರ್ತೀವಿ ಅಂತ ನಮ್ಮ ಜೊತೆ ಹೇಳಿ ಎಲ್ಲ ಹೋದ್ರು, ಒಬ್ಬರು ಬರ್ತಾರೆ. ಕೊನೆಗೆ ನೀವೇನು ಮಾಡಿದ್ರಿ? ನಮಗೆ ಕಮಿಷನರ್ ಇದ್ದಾರೆ, ಈಗೆಲ್ಲ ಏನು ಅಯ್ಯಕ್ತಿರಲಿಲ್ಲ, ಕಬ್ಬು ಅಭಿವೃದ್ಧಿ ಸಹಕಾರಿ ಸಂಘ ನಿರ್ದೇಶಕರು, ಅವ್ರು ಭಾರಿ ಪ್ರತಿಷ್ಠೆ ಇರ್ತಾರೆ, ಏನು ಕೊಡೋಕ್ಕೆ ಬರಲ್ಲ, ಮಿನಿಸ್ಟ್ರು ಅಲ್ಲಿ ಕಡೆನೇ, ಇಲ್ಲಿ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆ ಅವನು ಸದ್ಯ ಒಪ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ರಿ. ಇದೇ ಮೊನ್ನೆ ನಾವು ಎಷ್ಟನೇ ತಾರೀಕಲ್ಲಿ 19ನೇ ತಾರೀಕಲ್ಲಿ ಇಡೀ ರೈತ ಸಂಘ ಇವ್ರು ನಮಗೆ ಮೋಸ ಮಾಡ್ತಾರೆ, ಇವ್ರು ಕಟ್ಕೊಂಡ್ರೆ ಆಗಲ್ಲ, ರೈತರು ಹಾಳಾಗ್ತಾರೆ ಅಂತ ನಾವು ಸೀದಾ ಹೋದಲ್ಲ ಕಬ್ಬು ಅಭಿವೃದ್ಧಿ ಏನು ನಿರ್ದೇಶಿಸ್ತಾರೆ. ಅವ್ರು ಭಾರಿ ಗಂಭೀರವಾಗಿ ನಮ್ಮನ್ನು ಕರೆದು ನಾವೆಲ್ಲ ಮಂದಟ್ಟು ಮಾಡಿ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕೇಳಿದಾಗ, ಆಯಿತು, ಇನ್ನೂವರೆಗೂ ಸತ್ತ ಇವರು ಯಾರೋ ಮಹಾನುಭಾವಿಗಳು ವಿಷಯನೇ ಅಲ್ಲಿ ಮುಡಿಸೇ ಇಲ್ಲ, ಅವರಿಗೆ ಕೊಟ್ಟೇ ಇಲ್ಲ. ನಮ್ಮ ಲೆಟ್ರನ್ನ ಕೊಟ್ಟು ತಕ್ಷಣಕ್ಕೆ ನೋಡಿ, ಆ ತಕ್ಷಣಕ್ಕೆ ಲೆಟ್ರನ್ನ ಕೊಟ್ಟು ಎಲ್ಲ ಮಂದಟ್ಟು ಆದಮೇಲೆ ನಮಗೆ ತಕ್ಷಣಕ್ಕೆ ಆರ್ಡ್ರ್ ಮಾಡ್ತಾರೆ. ಜೂನ್ ಜುಲೈಯಲ್ಲಿ ಹಾಸನ ಒಂದೇ ಇಲ್ಲ, ಮೈಸೂರು, ಮಂಡ್ಯ ಮತ್ತು ಹಾಸನ 3 ಭಾಗಕ್ಕೂ ಜೂನ್ ತಿಂಗಳಲ್ಲಿ ಕಬ್ಬರಿಗೆ ನಾವು ಆರ್ಡ್ರನ್ನ ಮಾಡಿಸ್ಕೊಂಡು ಅವತ್ತೇ ತಗೊಂಡು ಬಂದು ಸೀದಾ ಇಲ್ಲಿ ಬರ್ತೀವಿ. ಮೊನ್ನೆ ಹೋಗ್ತೀವಿ ಶುಗರ್ ಫ್ಯಾಕ್ಟ್ರಿ ತಗೆ, ಡೈರೆಕ್ಟ್ ಇರ್ತಾರೆ, ಆಡಳಿತ ಮಂಡಳಿ ಇರ್ತಾರೆ, ಏನು ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಗೆ ಉತ್ತರ ಕೊಡ್ತಾರೆ. ಸುಮ್ಮನೆ ನಾವು ಶುಗರ್ ಕಾರ್ಖಾನೆ ಏನಿದೆ ನಿರ್ದೇಶಕ ಒಂದು ಪ್ರತಿಷ್ಠೆ ನಮಗೆ ಕೊಡೋಕ್ಕಲ್ಲ, ಬರೋಕ್ಕಲ್ಲ, ನಿಮ್ಮನ್ನು ಕರ್ಕೊಂಡು ಒಂದು ನಿಯೋಗವನ್ನು ಕೊಡೋಣ, ಅಷ್ಟರೊಳಗೆ ಮಾತಾಡ್ಸೋಣ ಅಂತ ಹೇಳ್ತಾರೆ. ಅಲ್ಲಪ್ಪ, ಮತ್ತು ನೀವೇನು ಮಾಡಿದ್ರಿ? ನಮ್ಮ ಜೊತೆ ನೀವೇ ಒಪ್ಕೊಂಡಿದ್ರೆಲ್ಲ ಕೊಡಿಸ್ತಿದ್ರಿ, ಯಾಕೆ ಮಾಡಿಸಿಲ್ಲ? ಈಗ 2 ತಿಂಗಳು ನಷ್ಟಾಗಿ ರೈತರು ಅನುಭವಿಸಿದ್ವಲ್ಲ, 1,500 ರೂಪಾಯಿ ಕಬ್ಬು ಕಡಿಯೋ ಗಂಟೆ ಕೊಟ್ವಲ್ಲ, ಕಬ್ಬು ಖಾಲಿ ಮಾಡುವಲ್ಲ, ಇದಕ್ಕೇನು ಉತ್ತರ ಕೊಡ್ತೀನಿ? ಉತ್ತರ ಇಲ್ಲ. ಈಗ ಬಂದ್ಬಿಡಿ, ಹೋಗ್ಬಿಡೋಣ, ನೀವು ಬಂದ್ಬಿಟ್ರೆ ಸಾಕು, ಉಸ್ತು ಮಾಡ್ಬೋದು. ಆಗ ಮನೆಯದೇ ಜಗಳ ಆಡ್ತೀವಿ, DR ಕದ್ದೋಗ್ತಾರೆ, ಇಲ್ಲ ಮಂಡ್ಯದಲ್ಲಿ ಇದ್ದಿಂದ ಸುಳ್ಳು ಹೇಳ್ತಾರೆ, ಏನು ತಂದ್ರೆ ಕೊಡಿ ಅಂತ. ಆಮೇಲೆ ಹೇಳ್ತಾರೆ ಚಾಮುಂಡೇಶ್ವರದವರು ಹೋಗ್ತೀನಿ ಅಂತ ಹೇಳಿದ್ರು, ತಗೊಬಂದ್ರು ಇಲ್ವೋ ಅಂತ ಕೇಳೋಣ ಅಂತ ಕೇಳ್ತಾರೆ. ಆಗ ಅಲ್ಲೇ ಜಗಳ ಆಗುತ್ತೆ. ನಿಮಗೆ ಮಾನ ಮರೆದಿದ್ದರೆ ಆರ್ಡ್ರ್ ಕಾಪಿ ನಾವು ಮಾಡಿಸ್ಕೊಬಂದಿದ್ದು ಏನು ಹೇಳ್ತೀವಿ ಹೇಳಿ, ಅವ್ರಿಗೆ ಕೊಡ್ತೀವಿ ಕಾಪಿ ಇಲ್ಲ. ಆಗ ಮಾತೇ ಇಲ್ಲ, ಉತ್ತರವೂ ಇಲ್ಲ. ಮತ್ತು ಹೆಂಗೆ ಜೀಪ್ ಕೊಡ್ರಿ ಅಂತ ಕೇಳ್ತೀವಿ, ಉತ್ತರವೂ ಇಲ್ಲ. 25 kg ಸಕ್ಕರೆನ ಎಲೆಕ್ಷನ್ ಬಂತು, ಸಕ್ಕರೆ ಕೊಡ್ರಿ ಅಂತ ಕೇಳ್ತೀವಿ, ಉತ್ತರನೇ ಇಲ್ಲ. ಆಮೇಲೆ DDR ಇವ್ರು ಕರೀರಿ ಅಂತ ಹೇಳ್ತೀವಿ, ಮಂಡ್ಯದವ್ರಿಗೆ ಫೋನ್ ಮಾಡ್ತೀವಿ, ಅವ್ರು ಹೇಳ್ತಾರೆ ಈ ಉತ್ತರಕ್ಕೆ ಅವತ್ತೂ ಮಾತಿಲ್ಲ. ಯಾವ ಬರ್ತೀರಿ ಅಂತ ಹೇಳ್ತಾರೆ, ನೆನ್ನೆ ಬರ್ತೀಬಿಟ್ಟು ನೆನ್ನೆನೂ ಬಂದಿಲ್ಲ, ಕದ್ದೋಗಿದ್ದಾರೆ. ಇದಕ್ಕೇನು ಉತ್ತರ ಕೇಳ್ಬೇಕು ನಾವು? ಏನು ಉತ್ತರ ಕೊಡ್ಬೇಕು? ಮತ್ತು ಯಾಕೆ ಆಡಳಿತ ಮಂಡಳಿ ಹಾಕ್ಬೇಕು? ಆಮೇಲೆ ಎಲೆಕ್ಷನ್ದು ಹೇಳ್ತಾರೆ, ಎಲ್ಲಾದ್ರೂ ಬಂದು ಎಲೆಕ್ಷನ್ ಮಾಡ್ತಾರೆ. ಆ ಕಾಪಿ ಕೊಡಪ್ಪ, ಏನು ಮಾಡಿದ್ದಾರೆ ಅಂತ. ಎಲೆಕ್ಷನ್ ಕಮಿಷನರ್ ಹೇಳ್ತಾರೆ,
ಅಧ್ಯಕ್ಷರೇ, ತಾವು ಅಲ್ಲೇನು ಮಾಡಿದರೆ ಕಾಪಿ ತಂದು ಕೊಡಿ, ನಾಳೆನೇ ಆರ್ಡ್ರ್ ಮಾಡಿ ಇದೇ ಟೈಪ್ ನಿಮ್ಮ ಕೈ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಇದೇ ಟೈಪ್ ನಾಳೆನೇ ಎಲೆಕ್ಷನ್ ಮಾಡೋಕ್ಕೆ ಆರ್ಡ್ರ್ ಕಾಪಿ ನಿಮ್ಮ ಕೈಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಏನು ಹೇಳ್ಬೇಕು ಇವ್ರಿಗೆ ನಾವು? MLA ಹೇಳ್ಬೇಕಾ, ಇಲ್ಲಿ ಆಡಳಿತ ಮಂಡಳಿಗೆ ಹೇಳ್ಬೇಕಾ, ಅಲ್ಲಿ ಕೆಲಸ ಮಾಡೋರಿಗೆ ಹೇಳ್ಬೇಕಾ, DA ಹೇಳ್ಬೇಕು? ಯಾಕೆ ಮೋಸ ಮಾಡ್ತೀರಿ ನೀವೆಲ್ಲ ಸೇರ್ಕೊಂಡು? ನಮಗೆ ಯಾಕ್ರಿ ದ್ರೋಹ ಮಾಡ್ತಾ ಇದ್ದೀರಿ? ಇದು ಜನಕ್ಕೆ ಗೊತ್ತಾಗಬೇಕು. ಈ ಹಾಸನ ಜಿಲ್ಲೆ ಜನಕ್ಕೆ ಶುಗರ್ ಫ್ಯಾಕ್ಟ್ರಿಲಿ ತಿಂದು ಏನು ತೇಗ್ತಾ ಇದಾರಲ್ಲ, ಇವತ್ತು ಜನಕ್ಕೆ ಗೊತ್ತಾಗಬೇಕು. ಚಾಮುಂಡೇಶ್ವರ ಶುಗರ್ ಕಾರ್ಖಾನೆ ಲಿಮಿಟ್ ತಾಕತ್ತೆಲ್ಲ ವಸ್ತು ಮಾಡೋಕ್ಕೆ ರೈತ ಸಂಘ ವಸ್ತು ಮಾಡುತ್ತೆ. ಕೋಟಿ ಗಂಟೆ ವಸ್ತು ಮಾಡಿ ಕೊಟ್ಟಿದ್ದೀವಿ. ಫ್ಯಾಕ್ಟ್ರಿ ನಿಂತೋಗೋ ಟೈಮಲ್ಲಿ 13 ಕೋಟಿ ರೈತರಿಗೆ ಹಾಕ್ಸಿದ್ದೀವಿ. ಫ್ಯಾಕ್ಟ್ರಿ ಉಳಿಸಿದ್ದೀವಿ. 25 ದಿವಸ ಅಲ್ಲಿ ಚಳುವಳಿ ಮಾಡಿದ್ದೀವಿ. ಇಷ್ಟೆಲ್ಲ ಉಳಿಸಿ ಏನ್ರಿ ಕೊಡುಗೆ? ಕೊಡಿ, ನೀವು ಜೀಪ್ ಕೊಡ್ತೀರಾ? ಕೊಡಿ, ರೈತ ಸಂಘಕ್ಕೊಂದು ಜೀಪ. ನಾವು ಕೆಲಸ ಮಾಡ್ತಾ ಇದ್ವಲ್ಲ. ಈಗ ನಮ್ಮ ದುಡ್ಡು ನಿಮ್ಗೆ ಎಲ್ಲ ಕಡೆ ಟೂರ್ ಹೋಗ್ತಾಯಿತ್ತು, ತಿನ್ನೋಕ್ಕಾಯ್ತು, ಖರ್ಚು ಮಾಡೋಕ್ಕಾಯ್ತು. ಒಳ್ಳೆ ಕೆಲಸ ಕೊಡ್ರಪ್ಪ. ಇದಕ್ಕೇನು ಉತ್ತರ ಕೊಡ್ತೀರಿ? ಎಷ್ಟು ಜನ ನಿರ್ದೇಶಕರು ಆಡಳಿತ ಮಂಡಳಿ ಇದ್ದೀರಿ, ನಮ್ಮ MLA ಸಾಹೇಬ್ರು ಇದ್ದೀರಿ, ವಿರೋಧ ಪಕ್ಷರಿದ್ದೀರಿ. ಹಾಕಿ ಸ್ಟೇಜ್ ನಾನು ಬರ್ತೀನಿ. ನೀವು ಕಿಸ್ತಿರೋದೇನೋ ನಾವು ಕಿಸ್ತಿರೋದೇನೋ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಲಿ.